ಮನುಷ್ಯನ ಜೀವನದಲ್ಲಿ ಬಹಳಷ್ಟು ಅನುಭವಗಳಾಗ್ತವೆ. ಒಮ್ಮೆ ಸುಖದ ಅನುಭವ ಆಗ್ತದೆ, ಇನ್ನೊಮ್ಮೆ ದುಃಖದ ಅನುಭವ ಆಗ್ತದೆ. ಯಾಕೆ ನಮ್ಮ ಜೀವನದಲ್ಲಿ ಹೀಗಾಗ್ತದೆ? ಒಮ್ಮೆ ಸುಖವನ್ನ, ಸಂತೋಷವನ್ನ ಅನುಭವಿಸ್ತೀವಿ, ಸಂತೋಷದ ಅನುಭವ ಆಗ್ತದೆ. ಒಮ್ಮೆ ದುಃಖ ಬರ್ತದೆ, ದುಃಖದ ಅನುಭವ ಆಗ್ತದೆ. ಯಾವಾಗ ಮನುಷ್ಯನಿಗೆ ಸಂತೋಷದ ಅನುಭವ ಆಗ್ತದೆ, ಯಾವಾಗ ಮನುಷ್ಯನಿಗೆ ದುಃಖದ ಅನುಭವ ಆಗ್ತದೆ? ನೀವು ನೋಡಿ, ನನ್ನ ಹೊಲ ಬೆಳೀತು, ಸಂತೋಷದ ಅನುಭವ ಆಗ್ತದೆ. ಅದೇ ನನ್ನ ಮಗ್ಗಲ ಹೊಲ ಬಹಳ ಬೆಳೀತು, ದುಃಖದ ಅನುಭವ ಆಗ್ತೈತಿ. ನನ್ನ ಮಗ ಪಾಸ್ ಆದ, ಸಂತೋಷದ ಅನುಭವ ಆಗ್ತೈತಿ. ನನ್ನ ಮನಿ ಮಗ್ಲಿದ್ದವ್ರ ಮಗ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡ ಅಂದ್ರೆ ನಮಗ್ ದುಃಖದ ಅನುಭವ ಆಗ್ತೈತಿ. ನಾವೊಂದು ಚಲೋ ಮನಿ ಕಟ್ಟಿಸಿದ್ವಿ, ಸಂತೋಷದ ಅನುಭವ ಆಗ್ತೈತಿ. ನಮ್ಮ ಮನಿ ಮಗ್ಲಿದ್ದವ್ರು 2 ಅಂತಸ್ತಿಂದ ಕಟ್ಟಿದ್ರು ಅಂದ್ರೆ ನಮಗ್ ದುಃಖದ ಅನುಭವ ಆಗ್ತೈತಿ. ಯಾಕೆ ಮನುಷ್ಯನಿಗೆ ಹೀಗೆ ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ ಆಗ್ತೈತಲ್ಲ? ಯಾಕೆ ಆಗ್ತೈತಿ? ಯಾವಾಗ ಸುಖ, ಸಂತೋಷದ ಅನುಭವ ಆಗ್ತೈತಿ, ಯಾವಾಗ ದುಃಖದ ಅನುಭವ ಆಗ್ತೈತಿ ಅಂದ್ರ, ಯಾವಾಗ ಎದೆಯೊಳಗ ಪ್ರೇಮ ಇರ್ತೈತಿ ಅವಾಗ ಜೀವನದೊಳಗ ಸಂತೋಷ ಬರ್ತೈತಿ, ಯಾವಾಗ ದ್ವೇಷ ತುಂಬತೈತಿ ಅವಾಗ ದುಃಖ ಆಗ್ತೈತಿ. ಇದು ಸೂತ್ರ ಜೀವನದ್ದು. ಮನುಷ್ಯ ಜೀವನದ ತುಂಬಾ ಇದನ್ನೇ ಕಲ್ಕೊಂತ ಹೋಗೋದು. ಯಾವಾಗ ನಮ್ಮ ಜೀವನದಲ್ಲಿ ಸಂತು ಅವಾಗ ಸಂತೋಷದ ಅನುಭವ ಆಗ್ತೈತಿ. ಯಾವಾಗ ನಮ್ಮ ಎದೆಯೊಳಗ ದ್ವೇಷ ತುಂಬಿತು ಆಗ ದುಃಖದ ಅನುಭವ ಆಗ್ತದೆ. ನಮ್ಮ ಎದೆ ಸ್ವರ್ಗ ನಿರ್ಮಾಣ ಮಾಡತೈತಿ, ನಮ್ಮ ಎದೆ ನರಕ ನಿರ್ಮಾಣ ಮಾಡತೈತಿ. ಸ್ವರ್ಗ ನರಕ ಮ್ಯಾಲಿಲ್ಲ, ಸ್ವರ್ಗ ಮ್ಯಾಲಿಲ್ಲ, ನರಕ ಕೆಳಗಿಲ್ಲ. ನಮ್ಮ ಎದೆಯೊಳಗ ಪ್ರೇಮ ತುಂಬಿತು, ನಮ್ಮ ಮನೆ ಸ್ವರ್ಗ ಆಗ್ತೈತಿ. ನಮ್ಮ ಮನಸ್ಸಿನೊಳಗ ದ್ವೇಷ ತುಂಬಿತು ಅಂದ್ರೆ ನಮ್ಮ ಮನಿ, ನಮ್ಮ ಜೀವನ ನರಕ ಆಗ್ತೈತಿ. ಅದಕ್ಕ ಯಾವಾಗ ಪ್ರೇಮ ಇರ್ತೈತಿ ಅವಾಗ ಸಂಸಾರನೂ ಸುಖ ಇರ್ತೈತಿ. ಯಾವಾಗ ದ್ವೇಷ ಶುರುವಾತು ಅವಾಗ ವಿರಸ ಶುರುವಾಗ್ತೈತಿ. ಯಾವಾಗ ಪ್ರೇಮ ಇತ್ತು ಅವಾಗ ಕೂಡಬೇಕಿತ್ತು, ಯಾವಾಗ ದ್ವೇಷ ಬಂತು ಅವಾಗ ದೂರ ಆತು ಮನಸ್ಸ. ಅದಕ್ಕೆ ಜೀವನದೊಳಗ ಸಂತೋಷ ಬರ್ಬೇಕಾಗಿತ್ತು ಅಂದ್ರ ಎದೆಯೊಳಗ ಪ್ರೇಮ ಇರಬೇಕು. ಯಾವಾಗ ಎದೆಯೊಳಗ ಪ್ರೇಮ ತುಂಬಿತು ಅವಾಗ ಸಂತೋಷ ಇತ್ತು, ಯಾವಾಗ ದ್ವೇಷ ಬಂತು ಮನಸ್ಸೆರಡಾತು, ಮನಿ ಎರಡಾತಲ್ಲ. ಅದಕ್ಕೆ ಜೀವನದೊಳಗ ಸಂತೋಷ ಇರಬೇಕು ಅಂದ್ರ ಎದೆಯೊಳಗ ಪ್ರೇಮ ಇರಬೇಕು. ಹಂಗ ನಮ್ಮ ಎದೆಯೊಳಗ ಪ್ರೇಮ ಇರದೇ ಇದ್ರ ನಾವು ಪ್ಲಾಸ್ಟಿಕ್ ಹೂವು ಇದ್ದಂಗ, ನಮ್ಮ ಎದೆಯೊಳಗ ಪ್ರೇಮ ಇತ್ತು ಅಂದ್ರೆ ಗುಲಾಬಿ ಹೂವು ಇದ್ದಂಗ, ಅದು ದೇವರಿಗೆ ಸಲ್ತದೆ. ಅದು ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು. ಯಾವಾಗ್ಲೂ ದ್ವೇಷ ಇತ್ತು ಅಂದ್ರ ಅವರೆಷ್ಟೇ ದೊಡ್ಡವರಾಗಿದ್ರು ಸಹಿತ ಬದುಕು ನರಕ ಆಗ್ತದೆ. ನಿನ್ನ ಎದೆಯೊಳಗ ಪ್ರೇಮ ಇತ್ತು ನಿನ್ನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ ಜಗತ್ತು. ನಿನ್ನ ಎದೆಯೊಳಗ ದ್ವೇಷ ಇತ್ತು ನಿನ್ನಷ್ಟು ಸಣ್ಣವನೇ ಯಾರು ಇಲ್ಲ ಈ ಜಗತ್ತಿನಲ್ಲಿ. ಏನು ದೊಡ್ಡ ಮನೆ ಹಾಕ್ಸಲು ದೊಡ್ಡವಾಗ್ತೇನಿ, ಏನು ದೊಡ್ಡ ಕಾರ್ ಇದ್ರೂ ದೊಡ್ಡವಾಗ್ತೇನ್, ದೊಡ್ಡ ಕುರ್ಚಿ ಮೇಲೆ ಕುಂತರೂ ದೊಡ್ಡವಾಗ್ತೇನ್, ಬಹಳ ದುಡ್ಡಿದ್ರೂ ದೊಡ್ಡವಾಗ್ತೇನು ಜಗತ್ತಿನಲ್ಲಿ. ನಮ್ಮ ತಪ್ಪು ಕಲ್ಪನೆ ಇದು. ನಮ್ಮಲ್ಲಿ ಬಹಳ ದುಡ್ಡಿದ್ರೂ ದೊಡ್ಡವರಾಗುವುದಾದ್ರೆ, ಬಹಳ ದೊಡ್ಡ ಕುರ್ಚಿ ಮೇಲೆ ಕುಂತವರಷ್ಟೇ ದೊಡ್ಡವರಾಗುವುದಾದ್ರೆ, ಬಹಳ ದೊಡ್ಡ ಮನೆ ಕಟ್ಟಿಸಿದವರಷ್ಟೇ ದೊಡ್ಡವರಾಗುವುದಾದ್ರೆ, ಗಾಂಧೀಜಿ ಹತ್ರ ಇವು ಯಾವೂ ಇರಲಿಲ್ಲ, ಆದ್ರೂ ಜಗತ್ತು ಮಹಾತ್ಮ ಅಂತ ಕರೀಲಿಲ್ಲೇನವರಿಗೆ. ಈ ಜಗತ್ತಿನಲ್ಲಿ ದುಡ್ಡಿದ್ದವರು ದೊಡ್ಡವರಾಗಿಲ್ಲ, ದೊಡ್ಡ ಕುರ್ಚಿ ಮೇಲೆ ಕುಂತವರು ದೊಡ್ಡವರಾಗಿಲ್ಲ, ದೊಡ್ಡ ಮನಿ ಇದ್ದವರು ದೊಡ್ಡವರಾಗಿಲ್ಲ, ದೊಡ್ಡ ಮನಸ್ಸಿದ್ದವರು ಮಾತ್ರ ಭೂಮಿ ಮೇಲೆ ದೊಡ್ಡವರಾಗ್ತಾರೆ. ದೊಡ್ಡ ಮನಸ್ಸಿರಬೇಕು, ಈ ಎದೆಯೊಳಗ ಸಂತೋಷ ಇರಬೇಕಷ್ಟೇ. ಏನು ದೊಡ್ಡವನಾಗ್ಲಿಕ್ಕೆ ಏನೋ ಮಾಡ್ಬೇಕಾಗಿಲ್ಲ. ಯಾರು ನೀರಡಿಸಿ ಬಂದಿರ್ತಾರ ಒಂದು ಕಪ್ ನೀರು ಕೊಡ್ರಿ, ಯಾರು ಹಸಿದು ಬಂದಿರ್ತಾರ ಅವ್ರಿಗೊಂದು ತುತ್ತನ್ನ ಕೊಡ್ರಿ, ಯಾರು ದುಃಖದಿಂದ ನಿಮ್ಮ ಹತ್ರ ಬಂದಿರ್ತಾರ ಅವ್ರ ಕಣ್ಣೀರು ಒರೆಸಿ 2 ಪ್ರೀತಿಯ ಮಾತು ಹೇಳ್ರಿ. ನಿಮ್ಮಷ್ಟು ದೊಡ್ಡವರ ಯಾರು ಆಗುದಿಲ್ಲ ಜಗತ್ತಿನಲ್ಲಿ. ಮನುಷ್ಯನ ಪ್ರೇಮ ಅವನನ್ನು ಬಹಳ ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಜನ್ ಬುದ್ಧಿಸಂ ಅಂತಿದೆ. ಬುದ್ಧಿಸಂ ಅಂತ ಒಂದು ರಿಲಿಜನ್, ಇಟ್ ಇಸ್ ಎ ರಿಲಿಜನ್. ಇದೊಂದು ಧರ್ಮ. ಅದು ಜನ್ ಬುದ್ಧಿಸಂ ಅಂತ ಒಂದು ಬ್ರಾಂಚ್. ಒಬ್ಬ ಗುರುಗಳಿದ್ರು ಒಂದು ಆಶ್ರಮದಲ್ಲಿ.
ಒಬ್ಬ ಶಿಷ್ಯ ಬಂದ. ಅವನು ಬಹಳ ಶ್ರೀಮಂತಿದ್ದ. ಅವನ ಹತ್ರ ಬಂಗ್ಲೆ ಇತ್ತು, ಕಾರ್ ಇತ್ತು, ದುಡ್ಡಿತ್ತು, ಆಳುಗಳಿತ್ತು, ಎಲ್ಲಾ ಇತ್ತು. ಗುರುಗಳ ಹತ್ರ ಏನೂ ಇರಲಿಲ್ಲ. ಒಂದು ಸಣ್ಣ ನದಿಯ ದಂಡೆಯ ಆಶ್ರಮ, ಅಲ್ಲಿ ಒಂದಿಷ್ಟು ಉದ್ಯಾನವನ. ಗುರುಗಳಿಗೆ ಬಂದು ಕೇಳ್ತಾನೆ ಆತ ಶಿಷ್ಯ, ಗುರುಗಳೇ, ನನಗೆ ದೇವರೆಲ್ಲ ಕೊಟ್ಟಾನ, ಏನೂ ಕಡಿಮೆ ಇಲ್ಲ, ಆದ್ರೂ ಯಾಕೆ ಸಂತೋಷ ಇಲ್ಲ ಮನುಷ್ಯನಾಗ? ದೇವರೆಲ್ಲ ಕೊಟ್ಟ, ನನಗೆ ಏನೂ ಕಡಿಮೆ ಇಲ್ಲ ಜೀವನದಲ್ಲಿ, ಆದ್ರೂ ಸಂತೋಷ ಇಲ್ಲಲ್ಲ ಯಾಕ? ಗುರುಗಳಂದ್ರು, ಮತ್ತೆ ದೇವ್ರು ಎಲ್ಲಾ ನಿನಗ್ ಕೊಟ್ಟ ಮೇಲೆ ಸಂತೋಷ ಇರ್ಬೇಕಾಗಿತ್ತಲ್ಲ ನಿನಗ. ನಾನು ಅದನ್ನ ವಿಚಾರ ಮಾಡಕತ್ತೀನಿ. ನಿಮ್ಮ ಹತ್ರ ಏನೂ ಇಲ್ಲ, ಒಂದು ಸಣ್ಣ ಗುಡಿಸಿಲ್ನೊಳಗದಿರಿ, ಆದ್ರೆ ನಿಮ್ಮ ಮುಖದ ಮೇಲೆ ಎಷ್ಟು ಖಳೆ, ಎಷ್ಟು ತೇಜಸ್ಸು. ನನ್ನ ಮುಖದ ಮೇಲೆ ಯಾಕೆ ಖಳೆ ಇಲ್ಲ? ನನ್ನ ಎದೆಯೊಳಗೆ ಯಾಕೆ ಸಂತೋಷ ಇಲ್ಲ? ಗುರುಗಳಂದ್ರು, ತಿಳ್ಕೋಬೇಕಂತ ಬಂದೇನ್ ನೀನು? ಇಲ್ಲ, ತಿಳ್ಕೋಬೇಕಂತ ಬಂದೀನಿ. ಹಾಗಾದ್ರೆ ಹೊರಗೆ ಒಂದು ತೋಟ ಐತಲ್ಲ ಆಶ್ರಮದ್ದು, ಆ ತೋಟದೊಳಗೆ ಕೂಡು ಅಂತ ಹೇಳಿದ್ರು. ಶಿಷ್ಯ ಹೋಗಿ ಆ ತೋಟದೊಳಗೆ ಕುಂತ. 1 ತಾಸಾತು, 2 ತಾಸಾತು, ಗುರುಗಳೇನು ಕರೀಲಿಲ್ಲ. ಆಮೇಲೆ 2 ತಾಸಾದ್ಮೇಲೆ ಕರೆದ್ರು ಗುರುಗಳು. ನಿನಗ ಅರ್ಥ ಆತೇನು ಅಂತ ಕೇಳಿದ್ರು. ನಿನಗೆ ಯಾಕೆ ದುಃಖ ಆಗೈತಿ, ನಿನ್ನ ಜೀವನದೊಳಗೆ ಯಾಕೆ ಸಂತೋಷ ಇಲ್ಲ ಅಂತ ನಿನಗೆ ತಿಳಿದೈತೇನು? ಅವಾಗ ಶಿಷ್ಯ ಹೇಳ್ದ, ನನಗೆ ತಿಳಿದಿಲ್ಲ. ಅಲ್ಲ, ಈ ತೋಟ ನೋಡಿ ಎಲ್ಲ ನಿನಗೆ ತೋಟ ನೋಡಿದ ಮೇಲೆನೂ ಗೊತ್ತಾಗ್ಲಿಲ್ಲ ಏನು? ಎಲ್ಲಾ ತೋಟ ನೋಡಿದ ಮೇಲೆನೂ ಅರ್ಥ ಆಗ್ಲಿಲ್ಲ ನಿನಗ? ಅವ ಅಂದ, ಇಲ್ಲ, ಅರ್ಥ ಆಗ್ಲಿಲ್ಲ ನನಗ. ನೋಡು, ಈ ನಿಸರ್ಗ ಐತಿ, ಮನುಷ್ಯನೂ ಅದಾನ. ಎಂದಾದರೂ ಕುರಿ, ಕೋಳಿ, ಪಶು, ಪಕ್ಷಿ, ಪ್ರಾಣಿ, ಪುರಾಣ, ಪ್ರವಚನ ಕೇಳಾವೇನು? ಏನೂ ಕೇಳಿಲ್ಲ, ಆದ್ರೂ ಎಷ್ಟು ಸಂತೋಷವಾಗಿ ಅದಾವು. ನೀವೆಷ್ಟು ಪುರಾಣ ಕೇಳಿರಿ, ಪ್ರವಚನ ಕೇಳಿರಿ, ಹೇಳ್ಯಾರ, ಆದ್ರೂ ನಮಗ್ ಸಂತೋಷವಾಗಿಲ್ಲ. ಯಾಕೆ ನಿಸರ್ಗದೊಳಗಿರುವಂತ ಒಂದು ಗಿಡ ಇಷ್ಟು ಸಂತೋಷವಾಗೈತಿ, ಮನುಷ್ಯ ಯಾಕೆ ಸಂತೋಷವಾಗಿಲ್ಲ? ಒಂದು ಗಿಡ ನೋಡ್ರಿ, ಪ್ರತಿಯೊಂದು ಬಳ್ಳಿ ಪ್ರತಿನಿತ್ಯ ತನ್ನ ಹೃದಯದೊಳಗಿಂದ ಸಾವಿರಾರು ಹೂವುಗಳನ್ನ ಅರಳಿಸ್ತೈತಿ. ಆದ್ರೆ ಎದ್ದು ಕೂಡ್ಲೆ ಹೂವಿನ ಮುಖ ನೋಡ್ತೀವಿ ನಾವು. ಆದ್ರೆ ಯಾರ ಎದ್ದು ಕೂಡ್ಲೆ ನಿನ್ನ ಮುಖ ನೋಡಬಾರ್ದಾಗಿತ್ತು ನೋಡಂತಿರ್ತೀವಿ ನಾವು. ಮನುಷ್ಯರ ಮುಖ ನೋಡಕ್ ಇಷ್ಟ ಆಗುದಿಲ್ಲ, ಆದ್ರೆ ಹೂವಿನ ಮುಖ ನೋಡಕ್ ನಮ್ಗೆ ಯಾರಿಗಾದ್ರೂ ಬೇಸರ ಆಗ್ತೈತೆ. ಯಾಕೆ ಹೂವು ಅಷ್ಟು ದೊಡ್ಡದಾತು? ಗುರು ಅಂತಾನ ನೋಡು, ನಿಸರ್ಗದೊಳಗ ಒಂದು ಸಣ್ಣ ಹೂವಿನ ಬಳ್ಳಿನೂ ಬೆಳೆದೈತಿ. ಯಾಕೆ ನಿಸರ್ಗ ಸಂತೋಷವಾಗೈತಿ, ಮನುಷ್ಯ ದುಃಖಿ ಯಾಕದಾನಂದ್ರ, ಒಂದು ಸಲ ನಿಸರ್ಗ ನೋಡು, ಒಂದು ಸಣ್ಣ ಹೂವಿನ ಗಿಡನೂ ಬೆಳೆದೈತಿ. ಎಷ್ಟೈತಿ? 3 ಫೀಟ್ ಐತಿ. ಅದ್ರ ಮಗ್ಗಲು ಒಂದು ತೆಂಗಿನ ಗಿಡನೂ ಬೆಳೆದೈತಿ, 50 ಫೀಟ್ ಬೆಳೆದೈತಿ. ತೆಂಗಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ, ಹೂವಿನ ಗಿಡ ಅದ್ರ ಪಾಡಿಗೆ ಅದು ಬೆಳೆದೈತಿ. ಯಾಕೆ ನಿಸರ್ಗದೊಳಗೆ ಎಲ್ಲಾ ಸಂತೋಷವಾಗೈತಿ ಅಂದ್ರ, ಒಂದು ಸಣ್ಣ ಹೂವಿನ ಗಿಡ ತನ್ನ ಮಗ್ಗಲ 50 ಫೀಟ್ ಬೆಳೆದ ತೆಂಗಿನ ಗಿಡಕ್ಕೆ ನೋಡಿ ಎಂದೂ ಅದು ದ್ವೇಷ ಪಟ್ಟಿಲ್ಲ. ಇದು ನನ್ನ ಮಗ್ಗಲ ಇದ್ದು ಇಷ್ಟೆತ್ತರಕ್ಕೆ ಯಾಕೆ ಬೆಳಿಬೇಕು, ಹೆಂಗರ ಮಾಡಿ ಅದನ್ನು ಮುರಿಬೇಕಂತದ್ದು ಎಂದೂ ಇಚ್ಛೆ ಪಟ್ಟಿಲ್ಲ. ಅದರ ಪಾಡಿಗೆ ಅದು ಬೆಳೆದೈತಿ, ಇದರ ಪಾಡಿಗೆ ಇದು ಬೆಳೆದೈತಿ, ಅದಕ್ಕೆ ಅದು ಸಂತೋಷ ಆಗೈತಿ. ಗಿಡ ಮಗ್ಗಲಿದ್ದಕ್ಕೆ ಬೆಳೆಸೈತಿ, ಅದಕ್ಕದು ಸಂತೋಷ ಐತಿ. ನಾನು ಮಗ್ಗಲಿದ್ದವ್ರಿಗೆ ಒಂದ್ ಸ್ವಲ್ಪ ಚೆಂಡ ಹಾರಿಸಬೇಕಂತೀನಿ, ಅದಕ್ಕೂ ದುಃಖ ಆಗೈತೆ ನನಗಷ್ಟೇ. ನಿನ್ನ ಎದೆಯೊಳಗಿನ ಸಂತೋಷ ನಿನಗ, ಪ್ರೇಮ ನಿನಗ ಸಂತೋಷ ಕೊಟ್ಟು, ನಿನ್ನ ಎದೆಯೊಳಗಿನ ದ್ವೇಷ ನಿನಗ ದುಃಖ ಕೊಡ್ತೈತಿ. ಅದಕ್ಕೆ ಮನುಷ್ಯ ಬದುಕಬೇಕಾದ್ರ ಪ್ರೇಮ ತುಂಬಿಕೊಂಡು ಬದುಕುವುದೇ ಹೊರತು ದ್ವೇಷ ತುಂಬಿಕೊಂಡು ಬದುಕುವುದಲ್ಲ. ಅದಕ್ಕೆ ಮನುಷ್ಯನ ಜೀವನದಲ್ಲಿ ಯಾವಾಗ ಎದೆಯೊಳಗ ಪ್ರೇಮ ತುಂಬತೈತಿ, ಅವಾಗ ಜೀವನ ಸಂತೋಷ ಆಗ್ತೈತಿ. ಯಾವಾಗ ನಮ್ಮಲ್ಲಿ ದ್ವೇಷ ತುಂಬತೈತಿ, ಅವಾಗ ದುಃಖ ಆಗ್ತೈತಿ. ಇಷ್ಟೇ ಸೂತ್ರ. ಏನು ಪ್ರವಚನ ಬಹಳ ದೊಡ್ಡದಿರೋದಿಲ್ಲ, ಇಷ್ಟೇ ತಿಳ್ಕೊಳ್ಳೋದು. ನಾವು ಸಂತೋಷವಾಗಿರ್ಬೇಕು ಅಂದ್ರೆ ನಮ್ಮ ಎದೆಯೊಳಗ ಪ್ರೇಮ ತುಂಬಬೇಕು.